ಇದು ಚೆನ್ನಾಗೈತೆ ನೋಡು. ಮನೆಗೆಲ್ಲನ ಡೆಕೋರೇಷನ್ ಮಾಡೋದು. ಇದು ಚೆನ್ನಾಗೈತೆ. ಇದನ್ನ ಒಂದು ಬುಕ್ ಮಾಡಬೇಕು. ಮಾಡೋಕ್ಕೆ ಕೆಲಸ ಇಲ್ಲ ಇವಳಿಗೆ. ಯಾವಾಗಲೂ ಸುಮ್ಮನೆ ನೋಡ್ತಾ ಇರೋದು, ಬುಕ್ ಮಾಡ್ತಾ ಇರೋದು. ಯಾವಾಗನ ನೋಡು ಬರೀ ಅದ್ರಾಗೆಲ್ಲ ಸರ್ಚ್ ಮಾಡಿ ನೋಡ್ತಾ ಇರ್ತಾಳೆ. ಅವ್ನು ನೋಡ್ದಂಗೆಲ್ಲ ತಗೋಬೇಕು ಅನಿಸುತ್ತೆ. ಮಾನ ಮುಗಿಯೋದಿಲ್ಲ ಇವಳಿಗಂತೂ. ಎಷ್ಟು ಕೇಳಿದ್ರು ಗೊತ್ತಾಗ್ತಾ ಇಲ್ಲ. ನೋಡು ಯಾವಾಗಲೂ ಬರೀ ಬುಕ್ ಮಾಡ್ತಾ ಇರ್ತಾಳೆ. ಎಸ್ ನೋಡಿದ್ರೆ ಎಷ್ಟೊಂದು ದುಡ್ಡು. ಇವಾಗ ನೋಡಿದ್ರೆ ತಿರ್ಗಾ ಮಾಡ್ತಾಯಿದ್ದಲ್ಲಿ ದುಡ್ಡಿಲ್ಲ ಅಂದ್ರೆ ಇವಳಿಗೇನು ಬುದ್ಧಿ ಐತೆ ಮನೆ ಇಲ್ಲ ಅಂತಾನೆ. ಯಾವಾಗಲೂ ರಾತ್ರಿ ಎಲ್ಲ ನೋಡ್ತಾ ಇರೋದೆ. ಸುಮ್ಮನೆ ಡ್ರೆಸ್ಸು ಸೀರೆ ಅದು ಇದು ಅಂತೇಳಿ ಸುಮ್ಮನೆ ನೋಡ್ತಾ ಇರ್ತಾಳೆ. ಇವಳಿಗೇನೇನು ಮಾಡೋಕ್ಕೆ ಕೆಲಸ ಇಲ್ವೇ ಇವಳಿಗೆ? ಇದು ಚೆನ್ನಾಗೈತೆ. ವಾವ್, ಇದು ಸಖತ್ತಾಗೈತಪ್ಪ. ಸೆಟ್ಟು ಎಂತೆಂಥವು ಇದಾವೆ ನೋಡು. ಅಪ್ಪ ಎಂತೆಂಥ. ನಾನೊಂದು ಟೀ ಶರ್ಟು ಪ್ಯಾಂಟು ಬುಕ್ ಮಾಡಬೇಕು. ಟೀ ಶರ್ಟ್ಗಳು ಬೇಕು ನನಗೆ. ಟೀ ಶರ್ಟ್ಗಳು ಒಂದೆರಡು, ಪ್ಯಾಂಟ್ಗಳು ಇಂಥವೆಲ್ಲ ತಗೊಂತೀನಿ. ಚೆನ್ನಾಗಿದಾವಪ್ಪ. ಹೆಂಗಿದೆ ನೋಡು. ಇಷ್ಟು ಚೆನ್ನಾಗಿದಾವೆ. ಇದೆಲ್ಲ ನೋಡ್ತಾ ಇದ್ರೆ ಬುಕ್ ಮಾಡೋಣ ಅನಿಸುತ್ತೆ. ಆರ್ಡರ್ ಕನ್ಫರ್ಮ್. ಇನ್ನೇನು ಮಾಡೋಣ? ಇನ್ನೇನು ನೋಡೋಣ? ಪ್ಲಾಜಾ ಪ್ಯಾಂಟ್ ತೊಗೋಬೇಕು ಒಂದೆರಡು. ಹಾಗೆ ಒಂದೆರಡು ಟೀ ಶರ್ಟ್ ತೊಗೋಬೇಕು. ಡೈಲಿ ಯೂಸ್ಗೆ ಒಂದೆರಡು ಪ್ಲಾಜಾ ಪ್ಯಾಂಟು ಟೀ ಶರ್ಟ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಪ್ಲಾಜಾ ಪ್ಯಾಂಟ್ ತಗೊಳ್ತೀನಿ. ಹಾಗೆ ಪ್ಲಾಜಾ ಪ್ಯಾಂಟ್ 3 ಪೀಸು ಈ ಕಲರೇ ಬುಕ್ ಮಾಡಿಬಿಡ್ತೀನಿ. ಆರ್ಡರ್ ಕನ್ಫರ್ಮ್. ನಾವು ಹಿಂಗೆ ಹೊಡೆದಿದ ತಕ್ಷಣ ಆರ್ಡರ್ ಕನ್ಫರ್ಮ್ ಆಗಿಬಿಡುತ್ತೆ. ಎಷ್ಟು ಒಳ್ಳೊಳ್ಳೆ ಆಫರ್ಗಳು, ಎಷ್ಟು ಚೆನ್ನಾಗಿ ಸಿಗ್ತಾವಲ್ವೇ ಇದ್ರಾಗೆ ನೋಡ್ತಿದ್ರೆ ಸೀರೆಗಳಂತೂ. ನಾನೊಂದು ಸಿಲ್ಕ್ ಸ್ಯಾರಿ ತೊಗೋಬೇಕು. ನನಗೆ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಬ್ಲೂ ಕಲರ್ ಒಂದು ಸೀರೆ ತೊಗೋಬೇಕು. ನೋಡೋಣ, ಬ್ಲೂ ಕಲರ್ ಸಿಲ್ಕ್ ಸ್ಯಾರಿ ಚೆನ್ನಾಗಿದಾವೆ. ಎಂತೆಂಥವಿದೆ ನೋಡು. ಈ ಸೀರೆ ಒಂದು ಬುಕ್ ಮಾಡಬೇಕು. ಇದು ಚೆನ್ನಾಗೈತೆ. ಈ ಎಲ್ಲ ನೋಡ್ದವೆಲ್ಲ ಚೆನ್ನಾಗಿದ್ದಾವೆ. ಎಲ್ಲ ಚೆನ್ನಾಗಿದಾವಪ್ಪ. ಎಲ್ಲ ತಗೋಬೇಕು ಅನಿಸುತ್ತೆ. ಯಪ್ಪ, ಎಲ್ಲ ಸಿಗುತ್ತಲ್ಲ. ಇನ್ನೇನು ನೋಡೋಣ? ಬ್ಯಾಂಗಲ್ಸ್ ನೋಡೋಣ. ಮ್ಯಾಚಿಂಗ್ ಬ್ಯಾಂಗಲ್ಸು ಎಲ್ಲ ಫುಲ್ಲು. ಎಲ್ಲ ಥರದ ಕಲರು ಎಲ್ಲ ನೋಡಬೇಕು. ಎಲ್ಲ ಚೆನ್ನಾಗಿದೆ. ಶೂ, ಚಪ್ಪಲಿ, ಸರ, ಬಳೆ, ಮೇಕಪ್ ಸೆಟ್ಗಳು ಎಲ್ಲ ಹೆಂಗಿದಾವಪ್ಪ. ಒಂದು ವೆನೈಟಿ ಬ್ಯಾಗ್ ಬುಕ್ ಮಾಡ್ಬೇಕು. ನನ್ನ ಬ್ಯಾಗ್ ಇಲ್ಲ. ಒಂದು ವೆನೈಟಿ ಬ್ಯಾಗು. ಹಾಗೆ ಎಲ್ಲಾದರೂ ಒಂದು ನಾನು ಡಿಮಾರ್ಟ್ ಟೂರ್ ಹೋದರೆ ಒಂದು ಬ್ಯಾಗ್ ಬೇಕಾಗುತ್ತೆ. ಯಾವಾಗಾದರೂ ಎಲ್ಲಿಗಾದರೂ ಹೋದರೆ ಬ್ಯಾಗ್ ಬೇಕಾಗುತ್ತೆ. ಅದಕ್ಕೇ ಬ್ಯಾಗ್ ಒಂದು ಬುಕ್ ಮಾಡ್ತೀನಿ. ಚೆನ್ನಾಗಿರೋದು ಬುಕ್ ಮಾಡಬೇಕು. ವೆನೈಟಿ ಬ್ಯಾಗ್ ಚೆನ್ನಾಗಿರುತ್ತೆ. ಒಂದು ಕೈಯಾಗಿ ಹಿಡ್ಕೊಂಡು ಹೋಗೋ ಬ್ಯಾಗು, ಸ್ಟೈಲಿಶಾಗಿ ಎಲ್ಲಾದರೂ ಹಿಡ್ಕೊಂಡು ಹೋಗೋ ಅಂಥ ಬ್ಯಾಗು. ಹಾಗೆ ಒಂದು ವೆನೈಟಿ ಬ್ಯಾಗು. ಒಂದು ಚೆನ್ನಾಗಿರೋ ರೇಟಿಂದ ಬುಕ್ ಮಾಡ್ತೀನಿ. ಒಂದು 600-700 ರೂಪಾಯಿದು ಮಾಡ್ತೀನಿ ವೆನೈಟಿ ಬ್ಯಾಗ್. ಚೆನ್ನಾಗಿ ಕ್ವಾಲಿಟಿ ಇರಬೇಕು. ಒಂದು ಹಂಗೆ ಹ್ಯಾಂಡ್ ಬ್ಯಾಗು, ಕೈಯಾಗಿ ಹಿಂಗೆ ಹಿಡ್ಕೊಂಡು ಹೋಗೋದು, ಸ್ಟೈಲಿಶಾಗಿ ಹಿಂಗೆ ತಗ್ಲಾಕೊಳ್ಳೋದು, ಹಿಂಗೆ ಹಿಡ್ಕೊಂಡು ಹೋಗೋದು, ಈ ಥರ ಸ್ಟೈಲಾಗಿರೋದನ್ನು ಮಾಡ್ತೀನಿ. ಹ್ಯಾಂಡ್ ಬ್ಯಾಗ್ ಅಂತ. ಹಾಗೆ ಬಟ್ಟೆ ಇಟ್ಕೊಂಡು ಹೋಗೋದು, ತಗ್ಲಾಕೊಂಡು ಅವು ಬ್ಯಾಗ್ಗಳು ಬುಕ್ ಮಾಡಬೇಕು. ಅದನ್ನು ಹಂಗೆ ಆರ್ಡರ್ ಕನ್ಫರ್ಮ್ ಮಾಡಿಬಿಡ್ತೀನಿ. ಆಯಿತು. ಡೆಲಿವರಿ ಡೇಟ್ ಯಾವಾಗ ನೋಡ್ತೀನಿ ತಡಿ. ಇವತ್ತೆಷ್ಟು ಡೇಟು? ಇವತ್ತು 23 10ನೇ ತಾರೀಕು ಬರುತ್ತಾ? ಇದು 5ನೇ ತಾರೀಕಿದೆ. 2ನೇ ತಾರೀಕಿದೆ. ಇಲ್ಲ, 5/3ಕ್ಕೆ ಬಂದುಬಿಡುತ್ತೆ. ಬೇಗನೆ ಒಂದು ವಾರದೊಳಗಡೆ ಬರುತ್ತೆ. ಒಂದೊಂದು ಸತಿ ಡೆಲಿವರಿ ಬಾಯ್ ಏನಾದ್ರೂ ಡಿಲೇ ಆದರೆ ಮಾತ್ರ ಡೆಲಿವರಿ ಬಾಯ್, ಇಲ್ಲ ಅಂದರೆ ಸ್ವಲ್ಪ ಲೇಟಾಗಿ ಬರುತ್ತೆ. ಇದು ನಾಳೆ ಬರುತ್ತೆ. ಇದು ಯಾವುದಿದು? ಇದು ನಾಳೆ ಬರುತ್ತೆ. ಇದು ವಾಶ್ಕೋಟು. ಹಾಗೆ ಒಂದು ಸ್ವೆಟ್ರ್ ಬುಕ್ ಮಾಡಿದ್ದೀನಿ. ಸ್ವೆಟ್ರ್ ಬೇಕು. ಚಳಿ ಆಗುತ್ತಲ್ಲ, ಅದಕ್ಕೆ ಸ್ವೆಟ್ರ್ ಬುಕ್ ಮಾಡಿದ್ದೀನಿ. ನೋಡು ಫೋನ್ ಐತೆ, ಕರೆನ್ಸಿ ಹಾಕಿದ್ದೀನಿ. ಸುಮ್ಮನೆ ನೋಡಿ ಒತ್ತು. ಅವರೇನೇನು ಪುಕ್ಸಟ್ಟೆ ಕೊಟ್ಟು ಹೋಗ್ತಾರೆ ಅಮ್ಮಂಗೆ. ಬರೀ ಬುಕ್ ಮಾಡಿ ತಗೊಂತಿರ್ತಾಳೆ. ಇನ್ನೇನು ಅದೇನೋ ಹೇಳ್ತಾರ, ಅದು ಕೆಲ್ಸ ಇಲ್ದಾರ ಅದೇನೋ ಮಾಡಿದ್ರು ಅಂತಾರಲ್ಲ. ಹಾಗಂಗೆ ನೀನು ಸುಮ್ಮನೆ ಆನ್ಲೈನ್ನ ನೋಡಿ ಬುಕ್ ಮಾಡೋದೇ ಆಯ್ತು. ಕುಳ್ಳು ಏನು ಮಾಡ್ತಾನೆ, ಅದು ಎತ್ತ ಕೇರ್ಕೊಂತಾರೆ ಅಂತಾರಲ್ಲ. ಹಾಗಂಗೆ ನೀನು ಮಾಡೋಕ್ಕೆ ಕೆಲಸ ಇಲ್ದಾಳು ವೈಷ್ಣು ಏನು ಮಾಡ್ತಾಳೆ ಅಂದರೆ ಎಲ್ಲ ಆರ್ಡ್ರ್ ಮಾಡ್ತಾಳೆ ಎಂಬುದು ಇವಾಗ ಗೊತ್ತಾಗ್ತೈತಿ. ನಿನಗೆ ಮಾಡೋಕ್ಕೆ ಕೆಲಸ ಇಲ್ಲ. ಯಾವಾಗ ನೋಡಿದ್ರು 24 ಗಂಟೆ ಅದ್ರಾಗೆ ಇರ್ತೀಯ.
ಅಯ್ಯೋ 24 ಗಂಟೆ ನಾನೇನು ಅದ್ರಾಗೇನಿಲ್ಲ. 24 ಗಂಟೆ ನಾನು ಯಾಕೆ ಅದ್ರಾಗಿರೋಣ. ಅಯ್ಯೋ ಬೇಕಾಗಿರೋದು ಬುಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಗ್ಗಳು ಬೇಕಲ್ಲ, ಎಲ್ಲಿಗಾದ್ರೂ ಟೂರ್ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಬ್ಯಾಗ್ಗಳು ಬೇಕಲ್ಲ, ಅದಕ್ಕೆ ಬ್ಯಾಗ್ಗಳು ಬುಕ್ ಮಾಡ್ತಾ ಇದ್ದೀನಿ. ಏನು ನಾನೇನೇನು ಬ್ಯಾಡ್ದಿಲ್ಲದೇನು ಬುಕ್ ಮಾಡಲ್ಲ, ಯಾವುದು ವೇಸ್ಟ್ ಆಗೋ ಅಂಥದ್ದು ನಾನು ಯಾವುದು ಬುಕ್ ಮಾಡಲ್ಲ. ಚೆನ್ನಾಗಿರೋದು ಮಾಡ್ತೀನಿ ಅಷ್ಟೇ, ಬೇಕಾಗಿರೋದ. ಅಯ್ಯೋ ನೀವು ಅದು ಯಾಕಂಗೆ ಆಡ್ತೀರ ಬಿಡಿ, ಯಾವಾಗಲೂ ರೇಗಾಡ್ತಾ ಇರ್ತೀರ ಭೀಮಾ ನೀನು. ಏನು ಮಾಡೋಕ್ಕೆ ಕೆಲಸ ಇಲ್ಲ ವೈಷ್ಣು, ತತ್ರ ಇಲ್ಲಿ ಫೋನ್ ಕೊಡಿ ಫಸ್ಟ್ ನೀನು. ಯಾಕೆ ಫೋನ್ ಕಿತ್ಕೊಳ್ತಾ ಇದೀಯಾ, ಬಿಡು ಫೋನ್ ಕೊಡಿಲಿ, ಫೋನ್ ಕೊಡು. ಅಯ್ಯೋ ನಿಂದೊಳೆ ಚೆನ್ನಾಗತ್ತಪ್ಪ. ಅಲ್ಲ ನನಗೆ ಬೇಕಾಗಿರೋದು ನಾವು ಬುಕ್ ಮಾಡ್ಕೊಳ್ಳೋದು ತಪ್ಪ. ಯಾಕೆ ಫೋನ್ ಕಿತ್ಕೊಳ್ತಾ ಇದೆಯಾ, ತೆಗಿ ಬಿಡು ಫೋನು. ಯಾಕೆ ಭೀಮಾ ಕಿತ್ಕೊಂಡಿದ್ದು ಫೋನ್, ಯಾಕೆ ಕಿತ್ಕೊಂಡೆ? ಎತ್ತಿ ಒಡಾಕಿ. ಈ ಫೋನ್ ಇರೋದಕ್ಕೆ ತಾನೇ ನೀನು ಆಗ್ಲೆಲ್ಲ ಬುಕ್ ಮಾಡಿ ಕೈ ಬಿಡೋದು, ಅದಕ್ಕೆ ಈ ಫೋನೇ ಬೇಡ. ಹೋಯ್ತು ಫೋನ್ ಎಲ್ಲ ಹೊಡೆದೋಯ್ತು, ಹಂಗೆ ತೆಗ್ದೆಸಿದ ಕಂಬಕ್ಕೆ ಫೋನ ನೋಡಿ, ಎಲ್ಲ ಪೀಸ್ ಆಯ್ತು, ಎಲ್ಲ ಪುಡಿ ಆಯ್ತು. ಹೋಗ್ಲಿ ಮತ್ತೆ, ಏನು ಮಾಡೋಕ್ಕೆ ಕೆಲಸ ಇಲ್ವೇ ನಿನಗೆ? ಯಾವಾಗಲೂ ಅದ್ರಾಗೆ ಇರ್ತೀಯಲ್ಲ, ಗೊತ್ತಾಗಲ್ವೇ ನಿನಗೆ ಎಷ್ಟು ಹೇಳಿದ್ರು? ಅದಕ್ಕೆ ಮತ್ತೆ ಕಿತ್ತು ಹೊಡಕ್ಬಿಟ್ಟಿದ್ದೀನಿ ಇವತ್ತು ಫೋನ. ಹೋಗ್ಲಿ ಹಾಳಾಗಿ, ಫೋನ್ ಇದ್ದರೆ ತಾನೇ ನೀನು ಹಿಂಗೆ ಮಾಡೋದು. ಅದು ಕರೆನ್ಸಿ ಒಂದು ದಂಡ, ನೀನು ಬುಕ್ ಮಾಡೋದಕ್ಕೆ ಆಗ್ಲಲ್ಲ ಒಂದು ಸಾಲ ಮಾಡೋದು, ಬರೀ ಇದೇನೇ ನಿಂದು. ಯಾಕೆ ವೈಷ್ಣು, ಯಾಕೆ ಇಬ್ರು ಬಾಯ್ ಮಾಡ್ತಾ ಇದ್ರ? ನೋಡ ಶಿವಾನಿ, ನನಗೆ ಯಾವಾಗ್ಲೂ ನೋಡೋ ಅಭ್ಯಾಸ ಐತೆ. ಆನ್ಲೈನಲ್ಲಿ ಏನೇನು ಸಿಗುತ್ತೆ ಅಂತ ನೋಡ್ತಾ ಇರ್ತೀನಿ, ಅದಕ್ಕೆ ಯಾವಾಗಲೂ ನೋಡ್ಕೊಂಡು ಕೂತ್ಕೊಂಡು ಬುಕ್ ಮಾಡ್ತೇನೆ. ನೀನು ಬೇಕಾಗಿರೋದು ಅಂತೇಳಿ ಫೋನೇ ಕಿತ್ಕೊಂಡು ಹೊಡಕ್ಬಿಟ್ಟ. ಅಲ್ಲ ಹಿಂಗೆ ಮಾಡೋದು ಸರಿನೇ ನೀನು? ಹಿಂಗೆ ಮಾಡಬೇಡ ನೀನು. ಫೋನೇ ಕಿತ್ಕೊಂಡು ಹೊಡಕಿದ್ಯಾ ಅಂದ್ರೆ ನಿನಗೆ ಎಷ್ಟಿರಬೇಡ. ಫೋನೇ ಕಿತ್ಕೊಂಡು ಹೊಡಕ್ತೀಯ ನೀನು, ಯಾಕೆ ಫೋನ್ ಕಿತ್ಕೊಂಡು ಹೊಡಕ್ತೀಯ ನೀನು ಅಂತ. ನೀನು ಸರ್ ಬಂದಂಗೆ ಬುಕ್ ಮಾಡೀನಿ. ಹೇಳು, ನನಗೆ 5,000 ರೂಪಾಯಿ ಕೊಡ್ಬೇಕಮ್ಮ, ಕೊಡಲೇ ಇಲ್ಲ. ಬಗೆಂಟಿ ನಾವೇನೇನು ನಿಂದೇನು ತಿಂಡಿ ಎತ್ತಕ್ಕಲ್ಲ, ಕೊಡ್ತೀನಿ, ಒಂದು 2 ದಿನ ಸುಧಾರಿಸು ಕೊಡತಕ್ಕನೆ. ನೀನು ಒಳ್ಳೆ ಇದ್ರು ಅಂತಳಮ್ಮ ತಾಯಿ, ಕೊಡತಕ್ಕ ಸುಧಾರಿಸು ಅಂದರೆ ಹೆಂಗೆ ಮಾತಾಡ್ತೀಯ ನೋಡು. ಏಯ್ ಅಷ್ಟೇ ಕಣೆ, ಬಟ್ ನಿನಗೆ ಫೋನ್ ಕೊಡ್ಸಲ್ಲ, ಯಾಕೆ ಕೊಡ್ಸಲ್ಲ? ಇಷ್ಟೇ ಮಾಡಾಕಿದ್ದೀನಿ, ಹಾಳಾಗಿ ಹೋಗ್ಲೇಳು. ಬೇಡ, ನನಗೆ ನೋಡೋಕ್ಕಾಗಲ್ಲ. ಯಾವಾಗಲೂ 24 ಗಂಟೆ ಗುಳ್ಳೆ ಮಾಡ್ತಾನೆ, ಅದು ಯಾಕೆ ಕೆರ್ಕೊಂತಾನೆ ಅಮ್ಮಂಗೆ ಹಿಂಗೆ ಮಾಡ್ಕೊಂಡಿರ್ತೀಯ. ಬರೀನೆ ನೀನು ಬರೀ ಇಂಥ ಮಾಡೋದೇ ನೀನು ಏನೇ ಅಂದ್ರೆ ನಿನ್ನ ಬುದ್ಧಿ ಸರಿ ಇಲ್ಲ. ಅದಕ್ಕೆ ಮತ್ತೆ ಮಾಡೋಕ್ಕೆ ಕೆಲಸ ಇಲ್ಲದ ಮುಂದೆ ಏನು ಮಾಡ್ತಾಳೆ ಅಂದರೆ ಬರೀ ಆರ್ಡರ್ ಕನ್ಫರ್ಮ್ ಮಾಡ್ತಾಳೆ, ಬರೀ ಬುಕ್ಕಿಂಗ್ ಮಾಡ್ತಾಳೆ ಅಂತಾರಲ್ಲ, ಆಗ ಹಂಗೆ ನೀನು ಮಾಡೋಕ್ಕೆ ಕೆಲಸ ಇಲ್ಲ ನಿನಗೆ. ಅದಕ್ಕೆ ಮತ್ತೆ ಫೋನ್ ತೆಗ್ದು ಹೊಡಕಿದ್ದೀನಿ, ಹೋಗತ್ತ ತಾಂಡು ಹಾಳಾಗತ್ತ. ನೀವು ಫೋನ್ ಹೊಡಕ್ಬಾರ್ದು, ಸಿಟ್ಟೆಲ್ಲನ ಫೋನ್ ಮೇಲೆ ತೋರಿಸ್ಬಾರ್ದು. ಫೋನ್ ಇರಬೇಕು. ನೀವು ಯಾಕೆ ಸಿಟ್ಟೆಲ್ಲ ಫೋನ್ ಮೇಲೆ ತೋರಿಸ್ತಾ ಇದ್ರೆ? ನೋಡು, ಸಿಟ್ಟೆಲ್ಲ ಫೋನ್ ಮೇಲೆ ತೋರಿಸ್ತಾ ಇರೋದ ಎಷ್ಟು ಮಟ್ಟಿಗೆ ಇರಬೇಡ. ಫೋನ್ ತೆಗೆದು ಹೊಡೆದಿರೋದು ನೋಡಿ ಕಂಬಕ್ಕೆ ಶಿವಾನಿ, ಪೀಸ್ ಆಯ್ತು, ಎಲ್ಲ ಪುಡಿ ಆಯ್ತು ನೋಡಿ, ಡಿಸ್ಪ್ಲೇ ಎಲ್ಲ ಹೋಯ್ತು. ನೋಡು ಫೋನ್ ಎಲ್ಲ ಹೋಯ್ತು ಹಾಳಾಗಿ. ಅಲ್ಲ ನಿನಗೆ ಹೆಂಗೆ ತಿಳಿತೈತೆ ನನ್ನ ಫೋನ್ ಯಾಕೆ ಹೊಡಕ್ತೆ ನೀನು, ಯಾಕೆ ಹೊಡಕ್ತೀಯ ಅಂತ. ಹೊಡಕ್ಕಂಥದ್ದೇನಿಲ್ಲ ನೋಡು. ಹೊಡಕಿದೀಯ ಅಂದ್ರೆ ನನಗೆ ಇವಾಗ ಬೇರೆ ಕೊಡಿಸ್, ಫೋನ್ ಕೊಡ್ಸೋತಕ್ಕ ನಾನೇನು ಸುಮ್ಕಿರಲ್ಲ. ನನಗೆ ಫೋನ್ ಕೊಡಿಸು ನೀನು ಫಸ್ಟು. ನನಗೆ ಫೋನ್ ಕೊಡಿಸ್ಬೇಕು. ಕೊಡ್ಸಲ್ವೇ? ಕೊಡ್ಸಲ್ಲ ಈ ಪಾಟು. ಅದೇನು ಮಾಡ್ಕೆ ಕೊಡ್ಸಲ್ಲ. ನಾನಂತೂ ಫೋನ್ ಕೊಡ್ಸಲ್ಲ. ಅದೇ ಕೊಡ್ಸಾನ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದು ಕಲಿ. ಫೋನ್ ಇರೋದಕ್ಕಿಂತ ನೀನು ಬೇಕಾಗಿರೋದು ಬುಕ್ ಮಾಡೋದು. ನಾನು ಹೇಳಿದ್ದೀನಿ 2 ದಿನ, ಈಗ ನಾವೆಲ್ಲರ ಹತ್ರನೂ ಗುದ್ದಾಡ್ಕೊಂಬಂದಿದ್ದೀವಿ. 1-2 ದಿನ ಸಮಾಧಾನದಾಗಿರಮ್ಮ, ಆಮೇಲೆ ಬೇಕಾದ್ರೆ ದುಡ್ಡು ಮಾಡ್ಕೊಂಡ್ಮೇಲೆ ಎಲ್ಲ ತಾಮಂತ್ರ ಆಯಿತು. ಈಗ ಸಾಲ ಮಾಡ್ಕೊಂಡು ಬುಕ್ ಮಾಡೋದು ಅವಶ್ಯಕತೆ ಇರೋದು ಏನು ಬೇಕೋ ಮನೆಗೆ ತಗೊಂಡೆ. ನಾನು ಅವಾಗ ಏನಾದರೂ ಮಾತಾಡಿದ್ನಾ? ಬಿಡು, ಅವಶ್ಯಕತೆ ಐತೆ ಮನೆಗೆ ಏನು ಬೇಕಾಗಿರೋದು ಅದನ್ನ ತಗೊಂಡವಳೆ ಅಂತೇಳಿ ಸುಮ್ಮನಾದೆ. ಅವಶ್ಯಕತೆ ಇಲ್ಲದಲ್ಲ ಸೀರೆ ಚಪ್ಪಲಿ ಅದೆಷ್ಟೆಷ್ಟೇ ನೀನು ಬುಕ್ ಮಾಡೋದು, ಡ್ರೆಸ್ಗಳು ಅದು ಇದು ಅಂತ ಹೇಳಿ. ಅವಶ್ಯಕತೆ ಏನಿದೆ ಇವಾಗ ಸದ್ಯಕ್ಕೆ ಅದ್ರಾಗಿರೋ ನಮ್ಮ ಬುದ್ಧಿವಂತಿಕೆಯಿಂದ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಹೇಳಿದ್ರೆ ನೀನು ಕೇಳಲ್ಲ. ಹೊಡಕ್ಬಿಟ್ಟು ಕೊಡ್ಸಲ್ಲ. ನಾನೇನು ಕೇಳ್ತಿದ್ದೆ ನಿನಗೆ? ನೀನು ಯಾಕೆ ಹೊಡಕ್ಕೆ ಇವಾಗ ಹಿಂಗೆ ಮಾಡ್ತಾ ಇದೀಯಾ? ಜಗಳ ಮಾಡ್ಕೋಬೇಡ್ರಿ ವೈಷ್ಣು, ಯಾಕೆ ಜಗಳ ಮಾಡ್ಕೊಂತೀರಾ? ಸುಮ್ಮನಿರು ಭೀಮಾ. ನೀವು ಹೆಂಗೆ ಮದುವೆ ಆಗಿದ್ದೀರಾ, ನಾವು ಹೆಂಗೆ ಇರ್ಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನೆಲ್ಲ ಯೋಚನೆ ಮಾಡಿರಿ. ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಚೆನ್ನಾಗಿರಬೇಕು. ನೀನು ಸಿಟ್ನಾಗ ಹಿಂಗೆ ಫೋನ್ ನೋಡೋಕೋದು ಹಿಂಗೆಲ್ಲ ಮಾಡಬೇಡ. ನಿಮ್ಮ ಅಮ್ಮ ಎದುರಿಗೆಲ್ಲ ತುಂಬ ಸದ್ರ ಆಗ್ಬಿಡ್ತೀಯ. ಅದೇನಾನ ಐತೆ ನನ್ನ ಮಗನ ಮನಸ್ಸಿನಾಗೆ? ನಮ್ಮ ಅಮ್ಮನಂತ ಗುದ್ದಾಡ್ಕೊಂಡು ಬಂದಿದ್ದೀನಲ್ಲ ಅಂತೇಳಿ ನಿನ್ಗೇನಾನ ಐತೆ? ನನಗಿದ್ರೆ ಸಾಲದ ಕಣೆ, ನಿನಗೂ ಇರಬೇಕು. ನಾನು ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ, ನಮ್ಮ ಅಪ್ಪ ನಮ್ಮಮ್ಮ ಎಲ್ಲರನ್ನೂ ಬಿಟ್ಟು ಬಂದಿದ್ದೀನಲ್ಲ, ನಾನು ಚೆನ್ನಾಗಿರಬೇಕು. ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿರಬೇಕು ಅಂಬದು ನಿನಗೂ ಇರಬೇಕು. ಇಬ್ಬರು ಇವಾಗ ನಮ್ಮ ಮನೆಯವ್ರನ್ನೆಲ್ಲ ಬಿಟ್ಟು ಬಂದು ಮದುವೆ ಆಗಿದ್ದೀವಿ. ಇಬ್ಬರು ಹೆಂಗಿರ್ಬೇಕು ಅಂಬೋದು ನಮಗೆ ಗೊತ್ತಿರಬೇಕು. ಬಾಯಿ ಮುಚ್ಕೊಂಡಿರೆ. ಸುಮ್ಮನೆ ಮಾತಾಡಬೇಡ. ಎಷ್ಟರ ಮಾತಾಡ್ಬೇಕು ಅಷ್ಟರ ಮಾತಾಡ್ಬೇಕು. ನಂತರ ಜಾಸ್ತಿ ಮಾತಾಡಿದ್ಯಾ ಅಂದ್ರೆ ನಡೆಯಲ್ಲ. ನೀನು ಭಾಳ ಹೊಟ್ಟೆ ಉರಿಸ್ತಾ ಇದೆಯಾ? ಸ್ವಲ್ಪನೇ ಹೇಳ್ದಂಗೆ ಕೇಳಿ. ನಾನು ಹೇಳ್ದೆ ತಾನೇ ಏನು ಅವಶ್ಯಕತೆ ಐತೆ ಅದನ್ನು ತಗ ಅಂತ. ಮತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟ, ನನ್ನ ಮಾತು ಕೇಳ್ದ ನೀನು? ರತ್ತ ಹೋಗ್ಲಿ. ಅದ್ಯಾಕೆ ಪಾಪ ಸುಮ್ಕಿರತ್ತ. ನಾಳೆನೇ ನೋಡಿ ಸಾಕಾಗ್ಬಿಟ್ಟೈತಿ. ಏನೇ ಅಂದ್ರೂ ಸುಮ್ಮನೆ ಬುಕ್ ಮಾಡ್ತಾ ಇರ್ತಾಳೆ. ನನಗೆ ಅದಕ್ಕೆ ಒಂಥರ ತಲೆ ಕೆಟ್ಟಂಗೆ ಆಗ್ಬಿಡ್ತು. ಅದಕ್ಕೆ ಫೋನ್ ಸರಿಯಾಗಿ ಹೊಡಕ್ಬಿಟ್ಟೆ, ಫೋನ್ ಇಲ್ದಂಗೆ ಮಾಡಿಬಿಟ್ಟೆ. ಅಲ್ಲ ಎಷ್ಟು ಸುಮ್ಮನೆ ಸಾಲ ಮಾಡ್ಕೊಂಡು ಇವತ್ತು ತಾಮ ಅಂಥದ್ದೇನು? ಸುಮ್ಮನೆ ಅದ್ರಾಗೇನು ತೋರಿಸ್ತಾರಪ್ಪ.
ಅವ್ರಿಗೇನು ದುಡ್ಡು ಕೊಟ್ಟರೆ ತಗೊಂಬಂದು ಕೊಡ್ತಾರೆ. ಇವಾಗೇನು ಎಲ್ಲ ಹಳ್ಳಿ ಕಡೆ ಎಲ್ಲ ಆನ್ಲೈನ್ ಬುಕ್ಕಿಂಗ್ ಐತಿ. ಸುಮ್ಮನೆ ನೋಡಿದವೆಲ್ಲ ಅದ್ರಾಗೆಲ್ಲ ಚೆನ್ನಾಗಿ ಕಾಣ್ತವೆ, ನೋಡಿದವೆಲ್ಲ ತಗೋಬೇಕು ಅನಿಸುತ್ತೆ. ಹಂಗಾಗಿ ಇವಳೆಲ್ಲ ಇವಳಿಗೆ ಕಣ್ಣಿಗೆ ಬೇಕಾಗಿರೋದೆಲ್ಲ ಬುಕ್ ಮಾಡಿದ್ರೆ ಯಾರು ಸಹಿಸ್ಕೊಂತಾರೆ? ಯಾರೂ ಸಹಿಸ್ಕೊಂಬಲ್ಲ. ನೋಡ್ತಾ ಇರಿ, ನನ್ನ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.